ಗಿಲ್ಲಿ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾದ ಕಿಚ್ಚನ ಚಪ್ಪಾಳೆ ನಿರ್ಧಾರ ಫಿನಾಲೆಯಲ್ಲಿ ಇರಲಿದೆ ಬಹುದೊಡ್ಡ ಟ್ವಿಸ್ಟ್. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ಇಡೀ ಸೀಸನ್ ಉದ್ದಕ್ಕೂ ಮನೋರಂಜನೆಯನ್ನ ನೀಡಿ ವೀಕ್ಷಕರನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು. ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಸಿಕ್ಕಿದ್ದರಿಂದ ವೀಕ್ಷಕರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನ ಕೆಲವರು ಸಮಾಧಾನ ಮಾಡ್ಕೊಳ್ಳಿ, ಇದಕ್ಕೆ ದೊಡ್ಡ ಕಾರಣ ಕೂಡ ಇದೆ ಎಂದು ಹೇಳ್ತಿದ್ದಾರೆ. ಹಾಗಾದ್ರೆ ಬನ್ನಿ, ಯಾವ ಒಂದು ಕಾರಣಕ್ಕಾಗಿ ಕಿಚ್ಚ ಸುದೀಪ್ ಅವರು ಈ ವಾರ ಕಿಚ್ಚನ ಚಪ್ಪಾಳೆಯನ್ನ ಧ್ರುವಂತ್ ಹಾಗೂ ಅಶ್ವಿನಿ ಅವರಿಗೆ ಕೊಟ್ಟಿದ್ದಾರೆ, ಇದರಿಂದ ವೀಕ್ಷಕರಿಗೆ ಸಿಕ್ಕಂತ ಇಂಟ್ ಏನು, ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ನಟ ಪ್ರತಿ ಎಪಿಸೋಡ್ನಲ್ಲೂ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂಲಕ ವೀಕ್ಷಕರನ್ನ ಕಟ್ಟಿ ಹಾಕ್ತಾ ಇದ್ರು. ಈ ಸೀಸನ್ನ ಒನ್ ಮ್ಯಾನ್ ಶೋ ಮಾಸ್ಟರ್ ಮೈಂಡ್ ಬರ್ದಿಟ್ಕೊಳ್ಳಿ. ಕನ್ನಡಿಗರ ಮನೆಗೆದ್ದ ಗಿಲ್ಲಿ ಅವರು ಟ್ರೋಫಿ ಗೆಲ್ಲೋದಂತೂ ಬಾಕಿ ಇದೆ ಎಂದೆಲ್ಲ ವೀಕ್ಷಕರು ಖುಷಿಯನ್ನ ವ್ಯಕ್ತಪಡಿಸಿದ್ರು. ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಗಿಲ್ಲಿ ನಟನಿಗೆ ಬರುತ್ತೆ ಅಂದ್ಕೊಂಡಿದ್ರು ಅಭಿಮಾನಿಗಳು. ಈ ವೀಕೆಂಡ್ ನಿರಾಸೆಯನ್ನ ಆಗಿದೆ. ಕಾರಣ, ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಸಿಕ್ಕಿದ್ದು. ಅಂದಹಾಗೆ ಧ್ರುವಂತ್ ಕೂಡ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಡೌಟೇ ಇಲ್ಲ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಬರೀ ಜಗಳವೇ ಕಾಣ್ತಾ ಇತ್ತು. ಅದರಲ್ಲೂ ವೀಕ್ಷಕರು ಎಪಿಸೋಡ್ಗಳನ್ನ ನೋಡಿ ಮಜಾ ತೆಗೆದುಕೊಳ್ತಾ ಇದ್ರು ಅನ್ನೋದು ಮುಖ್ಯ ಕಾರಣವೇ ಗಿಲ್ಲಿನೇ. ಯಾವುದೇ ಜಗಳ ಇರಲಿ, ಏನೇ ಇರಲಿ, ತಮ್ಮ ತನವನ್ನ ಗಿಲ್ಲಿ ಎಲ್ಲಿಯೂ ಕೂಡ ಬಿಟ್ಕೊಟ್ಟಿರಲಿಲ್ಲ. ತಾವಾಗಿ ಇದ್ಕೊಂಡೇ ಇಡೀ ಸೀಸನ್ನ ವೀಕ್ಷಕರನ್ನ ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ತಮಗೆ ತಪ್ಪು ಅನಿಸಿದಲ್ಲಿ ಓಪನ್ ಆಗಿ ಹೇಳಿದ ಗಿಲ್ಲಿ ಇನ್ನೊಬ್ಬರಿಗೆ ಸ್ಟ್ಯಾಂಡ್ ಕೂಡ ತೆಗೆದುಕೊಳ್ತಿದ್ರು. ಇದೇ ವಿಚಾರವಾಗಿ ಸೀಸನ್ನ ಆರಂಭದಲ್ಲೇ ಕಿಚ್ಚನ ಚಪ್ಪಾಳೆಯನ್ನ ಗಿಲ್ಲಿ ಅವರು ಗಿಟ್ಟಿಸಿಕೊಂಡಿದ್ರು. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ತನ್ನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ವೀಕ್ಷಕರ ನಡುವೆ ಭಾರಿ ಚರ್ಚೆ ಮತ್ತು ವಿವಾದಗಳು ಹುಟ್ಟುಹಾಕಿದೆ. ವಾರದ ಅಲ್ಲ, ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಸಿಕ್ಕಿದ್ದು ಇಡೀ ಸೀಸನ್ಗಿಂತಲೂ ಎಂಟರ್ಟೈನ್ಮೆಂಟ್ ಅಲ್ಲಿ ಕಿಂಗ್ ಅಂತ ಕಾಣಿಸಿಕೊಂಡಿದ್ದ ಗಿಲ್ಲಿ ನಟನಿಗೆ ಗಿಲ್ಲಿಯ ಅಭಿಮಾನಿಗಳಿಗೆ ತೀವ್ರ ಬೇಸರ ಉಂಟು ಆಗಿದೆ. ಈ ಸೀಸನ್ ಕಪ್ಪು ಯಾರು ಗೆಲ್ತಾರೋ ಗೊತ್ತಿಲ್ಲ. ಸೀಸನ್ ಶುರುವಿನಿಂದಲೂ ಈ ಸೀಸನ್ ವಿನ್ನರ್ ಗಿಲ್ಲಿ ಅಂತ ಅಭಿಮಾನಿಗಳು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ರು. ಇತ್ತೀಚೆಗೆ ಅಶ್ವಿನಿ ಗೌಡ ವಿನ್ನರ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾರು ವಿನ್ನರ್ ಅನ್ನೋದನ್ನ ತಿಳಿದುಕೊಳ್ಳಲು ಇನ್ನೊಂದು ವಾರ ಕಾಯಲೇಬೇಕು. ಈ ಮಧ್ಯೆ ಧ್ರುವಂತ್ ಹಾಗೂ ಅಶ್ವಿನಿ ಗೌಡಗೆ ಕಿಚ್ಚ ಚಪ್ಪಾಳೆ ಕೊಡಲು ಒಂದು ದೊಡ್ಡ ಕಾರಣ ಇದೆಯಂತೆ ಎಂದು ವೀಕ್ಷಕರು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಹೌದು, ಸುದೀಪ್ ಸರ್ ಅವರು ಅವರ ಕೆಲಸವನ್ನ ಮಾಡ್ತಿದ್ದಾರೆ. ಇಷ್ಟು ದಿನ ಪ್ರೇಕ್ಷಕರು ಮತ್ತೆ ಬಿಗ್ ಬಾಸ್ ಗಿಲ್ಲಿನ ಎತ್ತಿ ಮೆರೆಸ್ತಾ ಇದ್ರು. ಈಗ ಅಶ್ವಿನಿ ಮತ್ತೆ ಧ್ರುವಂತ್ಗೆ ಆಗಿರೋ ನೋವಿಗೆ ಸಮಾಧಾನ ಆಗ್ಲಿ ಅಂತ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಇದು ಕೇವಲ TRPಯ ಗಿಮಿಕ್. ಫಿನಾಲಿಯಲ್ಲಿ ಕಿಚ್ಚ ಸುದೀಪ್ ಅವರು ಕೈ ಎತ್ತುವುದು, ಗಿಲ್ಲಿ ಕಪ್ ತೆಗೆದುಕೊಳ್ಳೋದು ಫಿಕ್ಸ್ ಅಂತಿದ್ದಾರೆ. ಹೌದು, ಇಡೀ ವಾರ ಬಿಗ್ ಬಾಸ್ ಕೊಟ್ಟಂತಹ ಟಾಸ್ಕ್ ಅಲ್ಲಿ ಅಶ್ವಿನಿ ಹಾಗೂ ಧ್ರುವಂತ್ ಅವರು ತುಂಬಾನೇ ಅದ್ಭುತವಾಗಿ ಆಡಿದ್ರು. ಅವರಿಗೆ ಏನೋ ಒಂದು ಸಿಗ್ಲಿಲ್ಲ ಅಂದ್ರೆ ಇದು ಮೋಸ ಆಗುತ್ತೆ. TRPಗೋಸ್ಕರ ಇವರಿಬ್ರು ಸ್ಪರ್ಧಿನ ಕಿಚ್ಚ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆಯನ್ನ ಕೊಟ್ಟು ಸಂಭ್ರಮಿಸಿದ್ದಾರೆ. ಆದರೆ ಸೀಸನ್ ವಿನ್ನರ್ ಅನ್ನ ಘೋಷಣೆ ಮಾಡೋದು ಕಿಚ್ಚ ಸುದೀಪ್ ಅವರು. ಅದು ವಿನ್ನರ್ ಬೇರೆ ಯಾರು ಅಲ್ಲ, ಗಿಲ್ಲಿ ನಟನೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟ, ಧ್ರುವಂತ್, ಅಶ್ವಿನಿ, ರಕ್ಷಿತಾ ಈ 4 ಜನರ ಸ್ಪರ್ಧಿಗಳ ಹೆಸರು ತುಂಬಾನೇ ಓಡ್ತಾ ಇದೆ. ಇದೇ ಕಾರಣಕ್ಕಾಗಿ TRPಗೋಸ್ಕರ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಹಾಗೂ ಧ್ರುವಂತ್ ಅವರ ಹೆಸರನ್ನ ಸೂಚಿಸಿ ಈ ಸೀಸನ್ ನ ಚಪ್ಪಾಳೆಯನ್ನ ಧ್ರುವಂತ್ಗೆ ಕೊಟ್ಟಿದ್ದಾರೆ. ಆದರೆ ಈ ಸೀಸನ್ ನ ಕಿಚ್ಚನ ಚಪ್ಪಾಳೆ ಸಲ್ಲಬೇಕಾಗಿದ್ದು ಗಿಲ್ಲಿ ಅವರಿಗೆ. ಇದು ಗಿಲ್ಲಿಗೆ ಅಷ್ಟೇ ಸಿಗಬೇಕು ಎಂದು ಗಿಲ್ಲಿಯ ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಿದ್ದಾರೆ. ನಿಮ್ಮ ಪ್ರಕಾರ ಈ ಸೀಸನ್ ವಿನ್ನರ್ ಗಿಲ್ಲಿ ಆಗ್ತಾರಾ? ನಿಮಗೆ ಗಿಲ್ಲಿ ಅವರನ್ನ ಗೆಲ್ಲಬೇಕು ಅಂತ ಇದ್ರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.